ಇದು ಯಾರು ಬರೆದ ಕಥೆಯೋ ಬಟ್ ಈ ಸನ್ನಲ್ಲಿ ಈ ಹೈಕ್ ಮಾಡ್ರೆ ಸತ್ತೋಗ್ಬಿಡ್ತಾರೆ. ಆವಾಗ ಇಲ್ಲಿ ಚಿನ್ನ ತೆಗಿಯಕ್ಕೆ ಕತ್ತೆಗಳು ಉಪಯೋಗಿಸ್ತಿದ್ರು ಗುರು. ಇಲ್ಲಿ ಪ್ರಪಂಚದಲ್ಲಿ ಹೈಯೆಸ್ಟ್ ಟೆಂಪರೇಚರ್ ರೆಕಾರ್ಡ್ ಆಗಿದ್ದು 57 ಡಿಗ್ರಿ ಸೆಲ್ಸಿಯಸ್. ಚಿನ್ನ ಕ್ಯಾಮ್ರಾ ಲೆನ್ಸ್ ಡಿಸ್ಪ್ಲೇ ಏನಾದ್ರು ಆಗಿದೆಯಾ? ಏನೂ ಆಗಿಲ್ಲ. ಇಡೀ ಭೂಮಿ ಮೇಲೆ ಅತ್ಯಂತ ಲೋಯೆಸ್ಟ್ ಆಗಿರೋ ಜಾಗ ಇದು. ಈ ಕಡೆ ಉಪ್ಪು ಒಂಚೂರಿದೆ, ಒಂಥರ ವಿಷ 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 ಟೇಸ್ಟ್ ಗುರು. ಕೆಲವೊಂದ್ಸರಿ ವರ್ಷಾನ್ಗಟ್ಲೆ ಮಳೆನೇ ಬಂದಿಲ್ವಂತೆ ಇಲ್ಲಿ. ಇಂಥ ಹಾರ್ಶ್ ವೆದರ್ ಅಲ್ಲಿ ಕೂಡ ಜನ ಇಲ್ಲಿ ಇದ್ರು, ಅವ್ರು ಮೈನಿಂಗ್ ಮಾಡ್ತಾ ಇದ್ರು. ಅಂತ ಡೆತ್ ವ್ಯಾಲಿ US ಅಲ್ಲಿ ನಮ್ಮ ಕನ್ನಡ ಬಾವುಟ ಹಾರಿಸ್ತಾ ಇದೀವಿ. ಜೈ ಕರ್ನಾಟಕ, ಜೈ ಕನ್ನಡಾಂಬೆ. ಸಾವಿರದ 848ರಲ್ಲಿ ಡೆತ್ ವ್ಯಾಲಿಯಲ್ಲಿ ಗೋಲ್ಡ್ ಸಿಗುತ್ತೆ. ಈ ಚಿನ್ನ ಹುಡ್ಕೋಕ್ಕೆ ಪ್ರಪಂಚದ ವಿವಿಧ ಕಡೆಗಳಿಂದ ಜನಗಳು ಬರ್ತಾರೆ. ಜನಗಳು ಬಂದು ಇಲ್ಲಿ ಸೆಟ್ಲಾಗಿ ತೋಡಿ ಇಡೀ ಬೆಟ್ಟ ಗುಡ್ಡನೆಲ್ಲ ಹಾಳು ಮಾಡಿಬಿಡ್ತಾರೆ. ಅಕ್ಕಪಕ್ಕ ಒಂದು ಟೆಂಟ್ ಕ್ಯಾಂಪ್ಸ್ ಹಾಕ್ಬಿಟ್ಟು ಇಲ್ಲೆಲ್ಲ ಚಿನ್ನ ತೆಗಿತಾರೆ. ಆ ಪಾಯಿಂಟಲ್ಲಿ ಇದೀವಿ ನಾವು. ಫಸ್ಟು ಚಿನ್ನ ಸಿಕ್ಕಿದವ್ರಿಗೆ ಇದೆ ಅಂತೆ ಗೋಲ್ಡ್ ಕ್ಯಾನಿಯನ್ ಅಂತಾರೆ ಇದನ್ನು. ಇಲ್ಲೇ ಅವ್ರಿಗೆ ಚಿನ್ನ ಸಿಕ್ಕಿ ಇಡೀ ಪ್ರಪಂಚಕ್ಕೆ ಹಬ್ಬಿ ಪ್ರಪಂಚದಲ್ಲಿ ಇರೋರೆಲ್ಲ ಬರ್ತಾರೆ ಗುರು ಇಲ್ಲಿಗೆ. ಸೊ ಅದೇ ನಾವು ಹೇಳೋದು ಅಮೇರಿಕನ್ ಡ್ರೀಮ್ ಅಂತ ಚಿನ್ನ ಹೊಡ್ಕೊಂಡು ಬರೋದು ಅವಾಗಿಂದ ಸ್ಟಾರ್ಟ್ ಆಗಿಬಿಡುತ್ತೆ. KGF ಥರ. ನೋಡಿ ಇದೇ ಪಾಯಿಂಟಲ್ಲಿ ಅವ್ರಿಗೆ ಗೋಲ್ಡ್ ಸಿಕ್ಕಿದೆ. ಗೋಲ್ಡ್ ಅಂದರೆ ಹೆಂಗೆ ಅಂದ್ಕೊಂಡ್ರಿ ನಿಮಗೆ? ಇವ್ರಿಗೆ ಇಲ್ಲ ನಂತರ ಜೇಡಿ ಮಣ್ಣು ಥರ ಇರುತ್ತೆ. ಆ ಜೇಡಿ ಮಣ್ಣನ್ನು ತೆಗೆದುಬಿಟ್ಟು ಫುಲ್ ಕಲ್ಲು ಥರ ಇರುತ್ತೆ, ಅದನ್ನು ತೊಗೊಂಡೋಗ್ತಾರೆ. ಆಮೇಲೆ ಅದನ್ನು ಮಣ್ಣನ್ನೆಲ್ಲ ಕ್ಲೀನ್ ಮಾಡಾದಮೇಲೆ ಎಷ್ಟೋ 1 kg ಮಣ್ಣು ಕ್ಲೀನ್ ಮಾಡಿದ್ರೆ 1 ಗ್ರಾಮೋ 2 ಗ್ರಾಮೋ ಗೋಲ್ಡ್ ಸಿಗೋದು, ಚಿನ್ನ ಸಿಗೋದು ಅವ್ರಿಗೆ. ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬಕ್ಕೆ ನಮಸ್ಕಾರ. ಇದೇ ಏಪ್ರಿಲ್ 8ನೇ ತಾರೀಕು ನಾವು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಟರ್ಕಿ ಗ್ರೂಪ್ ಟೂರ್ ಕರ್ಕೊಂಡು ಹೋಗ್ತೀವಿ. ಇಸ್ತಾನ್ಬುಲ್ ಸಿಟಿ ನೋಡ್ತೀವಿ, ಕಪ್ಪುಡೋಕಿಯಲ್ಲಿ ಹಾಟ್ ಏರ್ ಬಲೂನ್ ಮಾಡೋಕ್ಕೆ ಹೋಗ್ತೀವಿ, ಹಾರ್ಸ್ ರೈಡ್ ಮಾಡೋಕ್ಕೆ ಹೋಗ್ತೀವಿ, ಮತ್ತು ATV ರೈಡ್ ಕೂಡ ಮಾಡ್ತೀವಿ. ಈ ಕೆಳಗಡೆ ಇರೋ ನಂಬರ್ಗೆ ಫೋನು ಇಲ್ಲ ವಾಟ್ಸಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮವ್ರ ಜೊತೆ ಮಾತಾಡಿ ನಿಮ್ಮ ಸ್ಲಾಟ್ನ ಆದಷ್ಟು ಬೇಗ ಬುಕ್ ಮಾಡ್ಕೊಳ್ಳಿ. ಎಲ್ಲರೂ ಏಪ್ರಿಲ್ 8ನೇ ತಾರೀಕು ಒಟ್ಟಿಗೆ ಟರ್ಕಿಗೆ ಹೋಗೋಣ. ಆವಾಗ ಇಲ್ಲಿ ಚಿನ್ನ ತೆಗಿಯೋಕ್ಕೆ ಕತ್ತೆಗಳು ಉಪಯೋಗಿಸ್ತಿದ್ರು ಗುರು. ಅಂದರೆ 20 ಜನದ ಗುಂಪು ಬಂತಂತೆ ಫಸ್ಟು. ಅವರು ಚಿನ್ನ ತೆಗ್ದು ಕತ್ತೆಗಳಲ್ಲಿ ಸಾಗಿಸ್ತಾಯಿದ್ರು ಚಿನ್ನನ. ಮತ್ತೆ ಇನ್ನೊಂದು ಅಬ್ಸರ್ವ್ ಮಾಡ್ತಾ ಇದ್ದೀರಾ ನೀವು, ಇದೆಲ್ಲ ವ್ಯಾಲಿ ನೋಡಿ ಹಿಂಗೆ ಕೆಳಗಡೆ ಇದೆ, ಡೀಪ್ ಆಗಿದೆ. ಇಲ್ಲಿ ಮಳೆ ಬರಲ್ಲ, ಬಂದರೆ ಫುಲ್ಲು ಫ್ಲಡ್ ಆಗುತ್ತೆ. ಫ್ಲ್ಯಾಶ್ ಫ್ಲಡ್ಡಿಂಗ್ ಅಂತ ಹೇಳ್ತಾರೆ, ಗೊತ್ತೇ ಆಗಲ್ಲ ಫ್ಲಡ್ ಆಗೋದು. ಎಲ್ಲಿ ಹೋಗುತ್ತೆ ನೀರು ಬಂದರೆ? ಎಲ್ಲೂ ಹೋಗಕ್ಕೆ ಸಾಧ್ಯ ಇಲ್ಲ, ಫುಲ್ ಬ್ಲಾಕ್ ಆಗಿಬಿಡುತ್ತೆ. ಸೊ ಎಷ್ಟೊಂದು ಜನ ಬಂದಿರೋರು ಸಿಗಾಕೊಂಡು ಸತ್ತೋಗಿರೋದ್ರಿಂದ ಉಂಟು ಈ ಫ್ಲ್ಯಾಶ್ ಫ್ಲಡ್ಡಿಂಗಿಂದ. ಆ್ಯಕ್ಚುಲಿ ಗೊತ್ತಾಗುತ್ತೆ ನೋಡಿ, ಹಿಂಗೆ ಬಂದರೆ ಇವೆಲ್ಲ ಕಲ್ಲೆಲ್ಲ ಆಗಿರೋದು ನೀರು ಬಂದಿನೇ. ಅದಕ್ಕೆ ಹೇಳ್ತಾ ಇರ್ತಾರೆ ಎಲ್ಲ ಕಡೆ ಅವರು, ನೀವು ಹೈಕ್ ಮಾಡಕ್ಕೆ ಬರ್ತೀರಾ, ಹುಷಾರಾಗಿ ಬನ್ರಪ್ಪ, ನೀವು ನೋಡ್ಕೊಂಬನ್ನಿ ಅವಾಗ ಅಂತ. ಯಾಕಂದ್ರೆ ಹೇಳಿದ್ರಲ್ಲ, ತೋರಿಸಿದ್ರಲ್ಲ, ಯಾರು ಬಲ್ಲ ರೆಸ್ಕ್ಯೂ ಮಾಡೋಕೆ ಏನಾದ್ರು ಆದರೆ. ಹೈಕ್ ಮಾಡೋರಿಗೆ ಒಂದು ಸ್ವಲ್ಪ ಎಂತೂಸಿಯಸ್ಟ್ ಅವ್ರಿಗೆ ಹೈಕ್ ಮಾಡ್ಬೋದು, ಬಟ್ ಈ ಸನ್ನಲ್ಲಿ ಈ ಹೈಕ್ ಮಾಡಿದ್ರೆ ಸತ್ತೋಗ್ಬಿಡ್ತಾರೆ, ಪ್ರಿಪೇರ್ ಆಗಿಲ್ಲ ಅಂದರೆ ಮಾತ್ರ. ಲೆಕ್ಕ ಹಾಕಿ ಫಸ್ಟು ಈ ಥರದ್ದು ಪಾತಿತ್ತಂತೆ, ಇವೆಲ್ಲ ಪಾತ್ ನೋಡ್ತಾ ಇದ್ದೀರಾ? ಆವಾಗ ಕತ್ತೆಗಳಲ್ಲಿ ಬಂದು ಇಲ್ಲೆಲ್ಲ ತೋಡಿ ಇಷ್ಟಿಷ್ಟು ಮಣ್ಣು ತೊಗೊಂಡೋಗೋರಂತೆ. ಪಾಪ ಇಲ್ಲಿರೋರಿಗೆ ಕೆಲಸ ಮಾಡೋರಿಗೆ ಚಿನ್ನ ಹಿಂಗೆ ತೆಗೆಯೋದು ಅಂತ ಗೊತ್ತಿರಲಿಲ್ಲ. ಇಲ್ಲಿ ತೆಗೆದ್ಬಿಟ್ಟು ಅವರು ಕತ್ತೆಗಳಲ್ಲಿ ಹಾಕ್ಸ್ಬಿಟ್ಟು ಟ್ರೈನಿಗೆ ಕಳಿಸೋರಂತೆ. ಟ್ರೈನಿಂದ ಬೇರೆ ಕಡೆ ಹೋಗಿ ಅಲ್ಲಿ ಚಿನ್ನ ವಾಶ್ ಮಾಡಿ ತಗೊಳ್ಳೋರಂತೆ. ಏನು ಬುದ್ಧಿ ನೋಡಿ ಇವ್ರಿಗೆ. ಹೆಂಗೆ ಗೊತ್ತಾಯಿತು ಇಲ್ಲಿ ಚಿನ್ನ ಇದೆ ಅಂದರೆ, ಈ ಬೆಟ್ಟದ ಮೇಲ್ಗಡೆ ಸೂರ್ಯನ ಬೆಳಕು ಬೀಳ್ತಿತ್ತಂತೆ. ಸೂರ್ಯನ ಬೆಳಕು ಬಿದ್ದಾಗ ಸನ್ಸೆಟ್ ಆಗೋ ಟೈಮಲ್ಲಿ ಫುಲ್ ಮಿಣುಕ್ತಾ ಇರೋದಂತೆ. ಏನು ಗುರು ಅಂತ ಬಂದು ನೋಡಿ ಆಮೇಲೆ ರಿಸರ್ಚ್ ಮಾಡಿ ಗೊತ್ತಾಗಿದ್ದವ್ರಿಗೆ ಇಲ್ಲಿ ಚಿನ್ನ ಇದೆ ಡೆತ್ ವ್ಯಾಲಿಯಲ್ಲಿ ಈ ಪಾಯಿಂಟಲ್ಲಿ ಅಂತ. ಇದನ್ನ ಗೋಲ್ಡ್ ಕ್ಯಾನಿಯನ್ ಪಾಯಿಂಟ್ ಅಂತಾರೆ. ನೋಡಿ ಹೆಂಗೆ ಚಿನ್ನ ಸಿಗುತ್ತೆ. ಇವಾಗ 1 ಗ್ರಾಮ್ ಚಿನ್ನನೂ ಸಿಗಲ್ಲ ಇಲ್ಲಿ, ಎಲ್ಲ ತೋಡಿ ಬಗ್ದು ದವಾಕ್ಬಿಟ್ಟವ್ರು ಎಲ್ಲರೂ. ಅದಕ್ಕೆ ಅಮೆರಿಕ ಶ್ರೀಮಂತ ದೇಶ ಆಗಿದ್ದು. ಅಮೆರಿಕ ಅದಕ್ಕೆಲ್ಲ ಶ್ರೀಮಂತ ದೇಶ ಆಗಿದ್ದು. ಅಮೆರಿಕ ಶ್ರೀಮಂತ ದೇಶ ಹೆಂಗಾಗಿದ್ದು ಅಂದರೆ ಅವ್ರ ತಲೆಯಿಂದ ಏನೇ ಒಂದು ಇರಲಿ ಅದರಿಂದ ರೆವಿನ್ಯೂ ದುಡ್ಡು ಹೆಂಗೆ ಸಂಪಾದಿಸೋದು ಅಂತ ಅವ್ರಿಗೆ ಗೊತ್ತು. ಅದು ಬುದ್ಧಿವಂತಿಕೆ ಅಂದರೆ. ಯೂಶಲಿ ನಾನು ಆಶಾ ಇಬ್ಬರು ಮ್ಯಾಚಿಂಗ್ ಕಲರ್ ಹಾಕಲ್ಲ. ಇವತ್ತಿಬ್ಬರು ಏನಪ್ಪ ಇದು ವೈಟ್ ಕಲರ್ ಹಾಕಿದ್ದೀವಿ. ನಾನು ಆಶಿಂಗೆ ಎಷ್ಟು ಸರಿ ಹೇಳಿದ್ದೀನಿ ಗೊತ್ತಾ, ಕನ್ನಡಕ ಹಾಕ್ಬೇಡ ಚಿನ್ನು, ಅದು ನ್ಯಾಚುರಲ್ ಆಗಿ ನೋಡೋಣ. ಆಶಿಂಗೆ ಕನ್ನಡಕ ಹಾಕಿಲ್ಲ ಅಂದರೆ ಕಣ್ಣು ಕಾಣಲ್ಲ. ಆ ಥರ ಸನ್ಗ್ಲಾಸಸ್ಸು. ನನಗೆ ಸನ್ಗ್ಲಾಸಸ್ ಹಾಕಿದ್ರೆ ನ್ಯಾಚುರಲಾಗಿ ಕಾಣಲ್ಲ, ಬರೀ ಕಪ್ಪು ಕಾಣಿಸುತ್ತೆ. ನನಗೇನು ಗೊತ್ತಾ, ಕಣ್ಣು ಗ್ಲಾಸಸ್ ಹಾಕಿಲ್ಲ ಸಖತ್ ಹರ್ಟ್ ಆಗುತ್ತೆ. ಗ್ಲಾಸ್ ಸೆನ್ಸಿಟಿವ್, ಸ್ವಲ್ಪ ಕಣ್ಣು ಸೆನ್ಸಿಟಿವ್ ಇದೆ, ಅದಕ್ಕೋಸ್ಕರ ಹಾಕಲೇಬೇಕು. ಆಮೇಲೆ ಕಣ್ಣು ಹಿಂಗೆ ತೆಗೆದ್ಬಿಟ್ಟು ನೋಡ್ರೆ ಏನು ಇಷ್ಟನೇ ಆಗಲ್ಲ, ಕಣ್ಣೇ ಬಿಡೋಕ್ಕಾಗಲ್ಲ ನನಗೆ. ನಿಮಗೆ ಹೆಂಗೆ ಕನ್ನಡಕ ಹಾಕ್ಬೇಕಾ ಕನ್ನಡಕ ಹಾಕ್ಬಾರ್ದ? ನಾನು ಕನ್ನಡಕ ಹಾಕಿದ್ರೆ ಏನೂ ಕಾಣೋದೇ ಇಲ್ಲ, ಬರೀ ಕಪ್ ಕಾಣುತ್ತೆ.
ಈ ಡೆತ್ ವ್ಯಾಲಿ ನ್ಯಾಷನಲ್ ಪಾರ್ಕ್ ಬಂದ್ಬಿಟ್ಟು 225 ಕಿಲೋಮೀಟ್ರ್ ಇದೆ. 225 ಕಿಲೋಮೀಟ್ರ್ ಸರೌಂಡಿಂಗಲ್ಲಿ ಇದು ಒಂದೇ ವಿಸಿಟರ್ ಸೆಂಟರ್ ಇರೋದು. ಇಲ್ಲಿ ಒಂದೇ ಕಡೆ ನಿಮಗೆ ನೀರಾಗಲಿ ಇಲ್ಲ ಏನಾದರೂ ಒಂದು ಸರ್ವಿಸ್ ಆಗಲಿ ಹೆಲ್ಪ್ ಆಗಲಿ ಸಿಗೋದು. ಪೆಟ್ರೋಲ್ ಬಂಕು ಇದೆ ಇಲ್ಲಿ. ಇದು ಒಂದು ಬಿಟ್ಟರೆ ಈ ಜಾಗದಲ್ಲಿ ಇನ್ನೆಲ್ಲೂ 225 ಕಿಲೋಮೀಟ್ರಲ್ಲಿ ನಿಮಗೇನು ಸಿಗಲ್ಲ. ಹೋದರೆ ಹೊಗೆನೆ. ಇವಾಗ ಪ್ರೆಸೆಂಟ್ ಟೆಂಪ್ರೇಚರ್ ಬಂದ್ಬಿಟ್ಟು 88 ಡಿಗ್ರಿ ಫ್ಯಾರನೈಟ್, 31 ಡಿಗ್ರಿ ಸೆಲ್ಸಿಯಸ್. ಆದರೆ ಕೇಳ್ಬೋದು ನೀವು ಏನು 31 ಡಿಗ್ರಿ ಅಷ್ಟೇ ಅಲ್ವಾ ಅಂತ. ಆದರೆ ನಮ್ಮ 31 ಡಿಗ್ರಿ ಬೆಂಗಳೂರು ಅಥವಾ ಕರ್ನಾಟಕದಲ್ಲಿರೋದಕ್ಕೂ ಈ ಮರುಭೂಮಿ 31 ಡಿಗ್ರಿ ಇರೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಎಷ್ಟು ಇಂಟೆನ್ಸಿಟಿ ಆಗಿರುತ್ತೆ ಅಂತ ಚುಚ್ತಾ ಇದೆ ಹಂಗೆ ಮೈಮ್ಗೆ. ಇದು ಇನ್ನು ವಿಂಟರ್ ಅಪ್ಪ, ವಿಂಟರಲ್ಲಿ 31 ಡಿಗ್ರಿ, ಇನ್ನು ಸಮ್ಮರಲ್ಲಿ ಹೆಂಗಿರಬೇಕು ಲೆಕ್ಕ ಹಾಕಿ. ಆ್ಯಕ್ಚುಲಿ ಎಷ್ಟು ದೊಡ್ಡ ನ್ಯಾಷನಲ್ ಪಾರ್ಕ್ ಅಂದರೆ ನೋಡಿ, ಇಲ್ಲಿದ್ದೀವಿ ನಾವು. ಆಮೇಲೆ ಇದು ಫುಲ್ ಇದೆಯಲ್ಲ, ಇದು ಫುಲ್ಲು ನ್ಯಾಷನಲ್ ಪಾರ್ಕೆ. ಇಲ್ಲಿ ಕ್ಲೀನಾಗಿ ಗೊತ್ತಾಗುತ್ತೆ ನೋಡಿ ಎಷ್ಟು ದೊಡ್ಡಿದೆ ಅಂತ. ಗೋಲ್ಡನ್ ಕ್ಯಾನಿಯನ್ನು, ಓಹೋ ಎಷ್ಟೊಂದು ಪಾಯಿಂಟ್ಸ್ ಇದೆ ಗುರು. ಹೈಕ್ ಮಾಡ್ಕೊಂಡು ಹೋಗ್ಬೋದು ನಾವು. ಸೊ ಮೇಲ್ಗಡೆ ನೋಡಿದ್ರೆ ನಿಮ್ಗೆ ಈ ಥರ ಕಾಣುತ್ತೆ ಡೆತ್ ವ್ಯಾಲಿ. ಅದೆಲ್ಲದಕ್ಕೂ ಕೆಳಗಡೆ ಇದೆ ನೋಡಿ, ಅದು ಬಂದ್ಬಿಟ್ಟು ಬ್ಯಾಡ್ ವಾಟರ್ ಬೇಸಿನ್ನು. 252 ಮೀಟ್ರ್ ಬಿಲೋ ಸಿ ಲೆವೆಲ್ ಇರೋದು ಫೀಟ್. ನಾನು ಹೇಳಿದ್ನಲ್ಲ, ಡೆತ್ ವ್ಯಾಲಿ ಬಂದ್ಬಿಟ್ಟು ಹಾಟೆಸ್ಟ್, ಡ್ರೈಯೆಸ್ಟ್ ಆ್ಯಂಡ್ ಲೋಯೆಸ್ಟ್ ಪಾಯಿಂಟ್ ಇಡೀ ವರ್ಲ್ಡಲ್ಲಿ. ನಾರ್ತ್ ಅಮೆರಿಕಾದಲ್ಲಿ ಇಲ್ಲಿ ಕೊಟ್ಟಿದ್ದಾರೆ. ಹಾಟೆಸ್ಟ್ ಅಂದರೆ 57 ಡಿಗ್ರಿ ಹಾಟೆಸ್ಟ್ ರೆಕಾರ್ಡೆಡ್ ಟೆಂಪ್ರೇಚರ್ ಇಡೀ ಪ್ರಪಂಚದಲ್ಲಿ. ಆಮೇಲೆ ಇದು ಬಂದ್ಬಿಟ್ಟು ಡ್ರೈಯೆಸ್ಟ್. ಎಷ್ಟೋ ವರ್ಷಗಳ ಕಾಲ ಇಲ್ಲಿ ಮಳೆನೇ ಆಗಿಲ್ವಂತೆ ಗುರು. ಮಳೆ ಆಗಿಲ್ಲ ನೋಡಿ, ಈ ಥರ ಬಿರುಕು. ಆಮೇಲೆ ಇಡೀ ನಾರ್ತ್ ಅಮೆರಿಕಲ್ಲೇ ಲೋಯೆಸ್ಟ್ ಪಾಯಿಂಟ್ 282 ಅಡಿ ಕೆಳಗಡೆ ಸಿ ಲೆವೆಲಲ್ಲಿದೆ. ಸಿ ಲೆವೆಲ್ ಹಿಂಗಿದೆ ಅಂದರೆ ಅದ್ರ ಕೆಳಗಡೆ 252 ಫೀಟ್ ಬಿಲೋ ಸಿ ಲೆವೆಲ್ ಇರೋದಿದೆ. ಇಲ್ಲಿ ಪಾಸ್ಪೋರ್ಟ್ ಸ್ಟ್ಯಾಂಪ್ ಸ್ಟೇಷನ್ ಅಂತೆ ಗುರು. ನಮ್ಮ ಪಾಸ್ಪೋರ್ಟಲ್ಲಿ ಜಾಗನೇ ಇಲ್ಲ ಗುರು, ಇದೆಲ್ಲಿ ಸ್ಟ್ಯಾಂಪ್ ಪಡ್ಕೊಳ್ಳೋಣ. 1913 ಅಂತ ರೆಕಾರ್ಡ್ ಆಗಿರೋದು ಲೋಯೆಸ್ಟ್ ಟೆಂಪ್ರೇಚರ್ ಇದು. ಮತ್ತೆ ಇನ್ನೊಂದು ಗೊತ್ತಾ, 2024 ಜೂನಲ್ಲಿ 55 ಡಿಗ್ರಿ ಹೋಗಿದೆ ತಿರ್ಗಾ. ಈ ಜೂನಲ್ಲೇನೆ. ಇನ್ನೊಂದು ಸ್ವಲ್ಪ ಮಿಸ್ಸು. ರೆಡಿ ಮಾವು ಚಿನ್ನು, ರೆಡಿ ಹೋಗೋಣ. ಚಿನ್ನು ಸಿಕ್ತವಾ? ಇಲ್ಲೇ ಇದೆ ಫುಲ್ ಹೊಗೆ ಚಿನ್ನು. ಕ್ಯಾಮ್ರಾ ಲೆನ್ಸ್ ಏನೂ ಆಗಿಲ್ಲ ಅನ್ನೋ ಪರವಾಗಿಲ್ಲ. ಲೆನ್ಸು ಡಿಸ್ಪ್ಲೇ ಏನಾದರೂ ಆಗಿದೆಯಾ? ಡಿಸ್ಪ್ಲೇನೂ ಏನೂ ಆಗಿಲ್ಲ, ಲೆನ್ಸು ಏನೂ ಆಗಿಲ್ಲ ಅನ್ಸುತ್ತೆ. ಬ್ಯಾಟ್ರಿ ಎಲ್ಲೋ ಗೊತ್ತಿಲ್ಲ. ಬ್ಯಾಟ್ರಿ ಇದೆ ಬಿಡು, ಬ್ಯಾಟ್ರಿ ತೊಂದರೆ ಇಲ್ಲ. ಮೆಮರಿ ಕಾರ್ಡ್ ಇದೆಯಾ? ಹಾಂ, ಮೆಮರಿ ಕಾರ್ಡ್ ಇದೆ. ಬ್ಯಾಟ್ರಿ ಇಲ್ಲೆಲ್ಲೋ ಬಿದ್ದಿರುತ್ತೆ ಚಿನ್ನು. ಏನೇನೋ ಕ್ಯಾಪ್ಚರ್ ಮಾಡಕ್ ಹೋಗ್ತೀವಿ, ಎಷ್ಟು ಚೆನ್ನಾಗಿ ತೋರಿಸ್ಬೇಕು ಅಂತ. ಅಲ್ಲಿ ನೋಡ್ರೆ ಈಜಿಪ್ಟ್ ಅಲ್ಲಿ ನೋಡ್ರೆ ಫುಲ್ ಕ್ಯಾಮ್ರಾ ಹೋಗಿ ಆಯ್ತು, ಇಲ್ಲಿ ಬ್ಯಾಟ್ರಿ ಫುಲ್ ಹೋಗಿ ಆಗಿದೆ. ಆದ್ರೆ ಖುಷಿ ಸಿಕ್ತು, ಬ್ಯಾಟ್ರಿ ಸಿಕ್ತು. ಓ ಇಲ್ಲೇ ಬಿದ್ದೈತೆ. ಓ ಬೆಸ್ಟ್, ಸೂಪರ್. ಹಾಕ್ಬೇಡ, ಅದು ಒಂಥರ ಮಣ್ಣೆಲ್ಲ ಇರುತ್ತೆ, ಹೊಗೆ ಆಗ್ಬಿಡುತ್ತೆ ಆಮೇಲೆ ಅದು ಫುಲ್. ಸೊ ಇದು ನಮ್ಮ ಕಥೆಗಳು. ಎಲ್ಲಿಂದ ಓಡ್ಕೊಂಡ್ ಬಂದೆ ಗೊತ್ತಾ ನೋಡು, ಅಲ್ಲಿಂದ ಓಡ್ಕೊಂಡ್ ಬಂದೆ ನಾನು. ಇದು ಒನ್ ವೇ ಬೇರೆ, ಸೈಡಲ್ಲಿ ಹಂಗೆ ಮಣ್ಣಲ್ಲಿ ಬಂದೆ ನಾನು. ರೆಡಿ ಹೋಗೋಣ. ನನಗೆ ಕ್ಯಾಮ್ರಾ ಹೋದ್ರೂ ಪರವಾಗಿಲ್ಲ, ಇನ್ಶೂರೆನ್ಸ್ ಇದೆ ನನ್ನ ಹತ್ರ, ಕ್ಲೇಮ್ ಮಾಡ್ಕೊಂಬಿಡ್ತೀನಿ. ಮೆಮೊರಿ ಕಾರ್ಡ್ ಹೋದರೆ ತೆಗ್ದಿರೋ ಬೆಳಗ್ಗೆಯಿಂದ ಕಷ್ಟಪಟ್ಟು ತೆಗ್ದಿರೋ ವೀಡಿಯೋಗಳೆಲ್ಲ ಹೊಗೆ ಆಗ್ಬಿಡುತ್ತೆ ಗುರು, ಅದು ಬೇಜಾರು. ಈಜಿಪ್ಟಲ್ಲಿ 2 ಸೀರೀಸ್ 2 ವೀಡಿಯೋ ಫುಲ್ಲು ಹೊಗೆ, ಹಿಂಗೆ ಏನೇನೋ ಮಾಡಿ. ಆದರೆ ಪರವಾಗಿಲ್ಲ, ಬನ್ನಿ ಇವಾಗ ಸಿಕ್ತಲ್ಲ ಅದೃಷ್ಟ. ಹೋಗೋಣ ಈಗ. ನೋಡಕ್ಕೆ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಿದೆ ಅಲ್ವಾ. ಇದೆಲ್ಲ ಬಂದು ಸಾಲ್ಟ್ ಡೆಪಾಸಿಟ್. ಹೇಳಿ ಕೇಳಿ ಡೆತ್ ವ್ಯಾಲಿ ಏನಕ್ಕೆ ಹೆಸರು ಬರ್ತದೆ ಡೆತ್ ವ್ಯಾಲಿ ಅಂತ. ಸಾವಿರಾರು ವರ್ಷಗಳ ಹಿಂದೆ ಇಲ್ಲಿ ಸಮುದ್ರ ಇರುತ್ತೆ, ದೊಡ್ಡ ಸಮುದ್ರ, ಸಿ ಇರುತ್ತೆ. ಅದು ಹೋಗ್ತಾ ಕಾಲಕ್ರಮೇಣ ಎರೋಷನಿಂದ, ವಾಲ್ಕೆನೋಯಿಂದ ಫುಲ್ಲು ಹಾಳಾಗಿ ಈ ಸಾಲ್ಟ್ ಡೆಪಾಸಿಟ್ನ ಇಲ್ಲೇ ಬಿಟ್ಟು ಹೊಟ್ಟೋಗ್ಬಿಡುತ್ತೆ. ನೀವು ನೋಡ್ತಾ ಇರಲ್ಲ, ಕಿಲೋಮೀಟರ್ಗಳ ಗಟ್ಟಲೆ ನೀವು ನೋಡ್ತಾ ಇದೆಲ್ಲ ಇದು ಸಾಲ್ಟ್ ಡೆಪಾಸಿಟ್ಟು. ಇದು ಬಂದು ಡೆವಿಲ್ಸ್ ಗಾಲ್ಫ್ ಕೋರ್ಸ್ ಅಂತ ಕರೀತಾರೆ. ಏನಕ್ಕೆ ಅಂದರೆ ಒಂದೊಂದು ಇದು ಡೆಪಾಸಿಟ್ ಕೂಡ ನೋಡಿ ಎಷ್ಟು ದೊಡ್ಡದಿದೆ ಅಂತ. ನನಗೆ ಈ ಸ್ಟ್ರಕ್ಚರ್ ನೋಡ್ತಾರೆ ಏನು ಆಶ್ಚರ್ಯ ಆಗ್ತಿದೆ ಗೊತ್ತಾ ಕಿರಣ. ಆ ನೀರು ಹರ್ಕೊಂಡೋಗಿರೋ ಸ್ಟ್ರಕ್ಚರ್ ಹೆಂಗೆ ಬಿಟ್ಟೋಗಿದೆ ಎರೋಷನ್ ಆಗಿದ್ದು ಅಂದ್ರೆ. ಆ ಸ್ಟ್ರಕ್ಚರ್ ನೋಡು, ಹಂಗೆ ಗಟ್ಟಿ. ಇಲ್ಲಿ ನೋಡು ಅಷ್ಟ ಬರುತ್ತೆ, ಒಂಚೂರು ಉಪ್ಪು. ಈ ಸೆಡಮೆಂಟ್ಸ್ ಬ್ರೇಕು ಆಗಲ್ಲ ಕಿರಣ ಅಷ್ಟು ಸುಲಭವಾಗಿ. ಇಲ್ಲೇನಾದ್ರು ಬಿದ್ರೆ ಸರಿ ಪಡ್ಕೊಂತೀವಿ ಅಲ್ವಾ. ಓ ಚಿನ್ನು, ಚೂಪ್ ಚಿನ್ನು, ಇಲ್ಲಿ ನೋಡಿ ಇಲ್ಲಿ ಸಾಲ್ಟು. ತಿನ್ನು ನೋಡೋಣ, ತಿನ್ನು ನೋಡೋಣ. ಅದೇ ಹೇಳಿಲ್ವಾ, ಈ ಕಡೆ ಉಪ್ಪು ಒಂಚೂರಿದೆ, ಒಂಥರ ವಿಷ ಟೇಸ್ಟ್ಗಳು. ಏನಾದ್ರು ಆಗಿಬಿಟ್ಟ ಚಿನ್ನು. ಇದಕ್ಕೆ ಇದನ್ನ ಡೆತ್ ವ್ಯಾಲಿ ಅನ್ನೋದು. ಇಲ್ಲೆಲ್ಲ ಬಂದರೆ ಮನುಷ್ಯರು ಬದುಕೋಕ್ಕಾಗುತ್ತಾ 57-58 ಡಿಗ್ರೀಲಿ? ಅಯ್ಯೋ ದೇವ್ರೆ.
ಆ್ಯಕ್ಚುಲಿ ಜೋರಾಗಿ ಮಳೆ ಬಂದು ಫ್ಲಡ್ಸ್ ಗಿಟ್ಸ್ ಆದರೆ ಇವೆಲ್ಲ ಕರ್ಗೋಗುತ್ತೆ. ಮಳೆನೇ ಬರಲ್ವಲ್ಲ ಇಲ್ಲಿ, ನಿಮ್ಗೆ ಇದರಲ್ಲೇ ಗೊತ್ತಾಗುತ್ತೆ ಇಲ್ಲಿ ಮಳೆ ಬರಲ್ಲ, ಏನು ಕರಗಲ್ಲ, ಏನು ಆಗಲ್ಲ ಅಂತ. ನನಗಂತೂ ಈ ಜಾಗ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಕಿರಣ. ಅಲ್ವಾ, ನಡ್ಕೊಂಡು ಹೋಗ್ತಿದ್ರೆ ಹಂಗೆ ಹೋಯ್ತಾನೇ ಇರ್ಬೋದು ಗುರು. ಐಸ್ಲ್ಯಾಂಡಲ್ಲಿ ಮಾಸಸ್ ತೋರಿಸಿದ್ವಿ ಗೊತ್ತಾ ನಿಮಗೆ, ಗ್ರೀನ್ ಕಲರ್ ಮಾಸಸ್. ಇಲ್ಲಿ USA ಡೆತ್ ವ್ಯಾಲಿಲಿ ನಿಮಗೆ ಸಾಲ್ಟ್ ಲೇಕ್, ಸಾಲ್ಟ್ ಡೆಪಾಸಿಟ್ ತೋರಿಸ್ತಾ ಇದ್ದೀವಿ. ಇಂಥ ಜಾಗಗಳೆಲ್ಲ ಪ್ರಪಂಚದಲ್ಲಿ ಇರ್ತಾವ, ನಾವು ಬಂದು ನೋಡ್ತೀವ. ಇನ್ನೇನಿದೆ ಜೀವನದಲ್ಲಿ, ಬನ್ನಿ ನಮ್ಮ ಜೊತೆ ಟ್ರಾವೆಲ್ ಮಾಡಿ. ಅಮೆಝಾನ್ಗೆ ಹೋಗೋಣ, ಆಸ್ಟ್ರೇಲಿಯಾಗೆ ಹೋಗೋಣ, ವಿಯೆಟ್ನಾಮ್ಗೆ ಹೋಗೋಣ, ಟರ್ಕಿಗೆ ಹೋಗೋಣ, ಎಲ್ಲ ದೇಶಕ್ಕೆ ಕರ್ಕೊಂಡು ಹೋಗ್ತೀವಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ. ಬನ್ನಿ, ನಿಮ್ಮನ್ನ ಇಲ್ಲಿ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ನಿಮ್ಮನ್ನೆಲ್ಲ ಪ್ರಪಂಚ ತಿರುಗಾಡಿಸಿ ಕರ್ಕೊಂಬರ್ತೀವಿ. ಈ ಥರ ಪ್ರಪಂಚ ಅದ್ಭುತಗಳನ್ನ ನಿಮಗೂ ತೋರಿಸ್ತೀವಿ. ಇನ್ನೇನಿದೆ ಜೀವನದಲ್ಲಿ, ಈ ಥರ ತಿರುಗಾಡೋಣ, ದೇಶ ನೋಡೋಣ, ನಡ್ಕೊಂಡು ಹೋಗ್ತಾ ಇದ್ರೆ. ಆದರೆ ಇನ್ನೊಂದು ಅಬ್ಸರ್ವ್ ಮಾಡಿದ್ಯಾ, ಇಂಥ ಆರ್ಷ್ ವೆದರಲ್ಲಿ ಕೂಡ ಜನ ಇಲ್ಲಿ ಇದ್ರು, ಅವರು ಮೈನಿಂಗ್ ಮಾಡ್ತಾ ಇದ್ರು. ಶಿಶೋಶಿನಾ ಅಂತ ಒಂದು ಬುಡಕಟ್ಟು ಜನಾಂಗ ಇದ್ರು ಇಲ್ಲಿ. ಇವಾಗ ಫುಲ್ ನಾಶ ಆಗ್ಬಿಟ್ಟಿದ್ದಾರೆ ಇಲ್ಲಿ, ಇವಾಗ ಯಾರೂ ಇಲ್ಲ ಆ ಬುಡಕಟ್ಟು ಜನಾಂಗದವರು. ರೆಡ್ ಇಂಡಿಯನ್ಸು ಇದ್ರು, ಅವರು ನಾಶ ಆಗವ್ರೆ. ಆದರೆ ಈ ಜಾಗಕ್ಕೆ ಅವ್ರು ಶಿಶೋಶಿನಾ ಬುಡಕಟ್ಟು ಜನಾಂಗ ಬಂದವರು ಡೆತ್ ವ್ಯಾಲಿಲಿ ಆ ಗೋಲ್ಡು, ಈ ಮಿನರಲ್ಸ್ ಎಲ್ಲ ಸಿಕ್ಕಿದೆ ಅಂತ ತಿಳಿದ ಮೇಲೆ ಇಲ್ಲಿಗೆ ಬಂದು ಎಲ್ಲರೂ ಸೆಟ್ಲ್ ಆಗಿದೆ. ಅಲ್ಲಿವರೆಗೂ ಇಲ್ಲಿ ಯಾರು ಇರ್ತಾನೂ ಇರಲಿಲ್ಲ, ಬರ್ತಾನೂ ಇರಲಿಲ್ಲ. ಪ್ರಪಂಚದ 197 ದೇಶಗಳಲ್ಲಿ ನಮ್ಮ ಕರ್ನಾಟಕ ಬಾವುಟದ ಹಾರಿಸಿ ಅಂತ ಹೇಳಿದ್ವಿ. ನಾವಿವತ್ತು USA ಡೆತ್ ವ್ಯಾಲಿಯಲ್ಲಿ ನಮ್ಮ ಕನ್ನಡ ಬಾವುಟ ಹಾರಿಸ್ತಾ ಇದೀವಿ. ಇಲ್ಲಿ ಪ್ರಪಂಚದಲ್ಲಿ ಹೈಯೆಸ್ಟ್ ಟೆಂಪ್ರೇಚರ್ ರೆಕಾರ್ಡ್ ಆಗಿದ್ದು 57 ಡಿಗ್ರಿ ಸೆಲ್ಸಿಯಸ್. ಮೋಸ್ಟ್ ಹಾಟೆಸ್ಟ್, ಲೋಯೆಸ್ಟ್ ಆ್ಯಂಡ್ ಡ್ರೈಯೆಸ್ಟ್ ಪ್ಲೇಸ್ ಇಡೀ ಪ್ರಪಂಚದಲ್ಲಿ. ಅಂಥ ಡೆತ್ ವ್ಯಾಲಿ US ಅಲ್ಲಿ ನಮ್ಮ ಕನ್ನಡ ಬಾವುಟ ಹಾರಿಸ್ತಾ ಇದೀವಿ. ಜೈ ಕರ್ನಾಟಕ, ಜೈ ಕನ್ನಡಾಂಬೆ. ಹಾಗೆ ನೀವು ನೋಡ್ತಾ ಇರ್ಬೋದು, ಈ ಡೆತ್ ವ್ಯಾಲಿ ಅಂತ ಹೇಳ್ತೀವಿ, ಆದ್ರೆ ಈ ಡೆತ್ ವ್ಯಾಲಿಗೆ ಜೀವ ತುಂಬಿಸ್ತಾ ಇರೋದು ನಮ್ಮ ಕರ್ನಾಟಕದ ಬಾವುಟ. ಈ ವೈಟ್ಗೆ ಎಷ್ಟು ಚೆನ್ನಾಗಿ ನಮ್ಮ ಕರ್ನಾಟಕ ಬಾವುಟ ರಾಜಿಸ್ತಿದೆ ಅಂತ ನೀವೇ ನೋಡಿ. ಜೈ ಕರ್ನಾಟಕ, ಜೈ ಕನ್ನಡಾಂಬೆ. ಚೆನ್ನಾಗಿದೆ ಅಲ್ಲ ಆಶಾ, ಅದ್ಭುತ ಜಾಗ, ಸಕ್ಕತ್ತಾಗಿದೆ. ಹೇಳಿವಾಗ ಕಲರ್ ತುಂಬಿಡ್ತು. ಈ ಬರ್ಡ್ ಪ್ರದೇಶಕ್ಕೆ ನಮ್ಮ ಕರ್ನಾಟಕದ ಬಾವುಟ ಕಲರ್ ತುಂಬಿತು, ಅದು ಖುಷಿ ಆಯ್ತು ಆ್ಯಕ್ಚುಲಿ. ಬನ್ನಿ ಇವಾಗ ಹೋಗೋಣ. ಇವಾಗ ಇನ್ನೊಂದು ಅದ್ಭುತವಾದ ಜಾಗಕ್ಕೆ ಕರ್ಕೊಂಡು ಹೋಗ್ತೀವಿ. ಇದು ಆ್ಯಕ್ಚುಲಿ ನಾವು ಹೋಗ್ತಾ ಇರೋದು ನೆಕ್ಸ್ಟು ದ ಲೋಯೆಸ್ಟ್ ಪಾಯಿಂಟ್ ಇಡೀ ಪ್ರಪಂಚದಲ್ಲೇ, ಇಡೀ ಪ್ರಪಂಚ ಅಲ್ಲ, ನಾರ್ತ್ ಅಮೆರಿಕಾದಲ್ಲೇ ಲೋಯೆಸ್ಟ್ ಪಾಯಿಂಟು 252 ಮೀಟ್ರ್ ಬಿಲೋ ಸಿ ಲೆವೆಲ್ ಇದೆಯಂತೆ. ಬ್ಯಾಡ್ ವಾಟರ್ ಬೇಸಿನ್ಗೆ ಸ್ವಾಗತ ಸುಸ್ವಾಗತ. ಏನಪ್ಪ ಇದು ಬ್ಯಾಡ್ ವಾಟರ್ ಬೇಸಿನ್ ಅಂತ ಕೇಳ್ತೀರಾ? ಇಡೀ ಭೂಮಿ ಮೇಲೆ ಅತ್ಯಂತ ಲೋಯೆಸ್ಟ್ ಆಗಿರೋ ಜಾಗ ಇದು. ನೋಡ್ತಾ ಇದ್ದೀರಾ, 282 ಫೀಟ್, 282 ಫೀಟ್ ಬಿಲೋ ಸಿ ಲೆವೆಲ್ ಇದೆ. ಅಷ್ಟು ಕೆಳಗಡೆ ಇದೆ ಗುರು ಈ ಜಾಗ. ಅಷ್ಟು ಕೆಳಗಡೆ ಇರೋದಕ್ಕೆ ಇದು ಮೋಸ್ಟ್ ಡ್ರೈಯೆಸ್ಟ್ ಜಾಗ ಅಂತ ಹೇಳ್ತಾರೆ. ಇಲ್ಲಿ ನೋಡಿ, ನನ್ನ ಹಿಂದೆ ಕಾಣಿಸ್ತಾ ಇದೆಯಲ್ಲ, ನೋಡಿ ಇಲ್ಲಿ ಸಾಲ್ಟ್ ಡೆಪಾಸಿಟ್ಸು ಹೆಂಗಾಗಿದೆ ಗುರು. ಇಲ್ಲಿ ಇದನ್ನು ಏನಂತಾರೆ ಗೊತ್ತಾ, ಇನ್ನೊಂದು ಮೋಸ್ಟ್ ಹಾಟೆಸ್ಟ್, ಮೋಸ್ಟ್ ಡ್ರೈಯೆಸ್ಟ್ ಜಾಗ ಇಡೀ ಪ್ರಪಂಚದಲ್ಲಿ. ಇಲ್ಲಿ 57 ಡಿಗ್ರಿ ರೆಕಾರ್ಡ್ ಆಗಿದ್ದು ಗುರು 1913. ಅದೇ ಹೈಯೆಸ್ಟ್ ಟೆಂಪ್ರೇಚರ್ ಇದುವರೆಗೂ ಏರ್ ಟೆಂಪ್ರೇಚರ್ ರೆಕಾರ್ಡ್ ಆಗಿರೋದು ಇಡೀ ಪ್ರಪಂಚದಲ್ಲಿ ಎಲ್ಲಾದರೂ ಆಗಲಿ. ಹೈಯೆಸ್ಟ್ ಟೆಂಪ್ರೇಚರ್ ರೆಕಾರ್ಡ್ ಆಗಿರೋದು, ಅದಕ್ಕೆ ಇದನ್ನ ಡೆತ್ ವ್ಯಾಲಿ ಅಂತಾರೆ. ಫಸ್ಟ್ ಆಫ್ ಆಲ್ ಈ ಡೆತ್ ವ್ಯಾಲಿ ಹೆಂಗೆ ಕ್ರಿಯೇಟ್ ಆಗುತ್ತೆ, ಆಮೇಲೆ ಡೆತ್ ವ್ಯಾಲಿ ಕ್ರಿಯೇಟ್ ಆದಮೇಲೆ ಚಿನ್ನ ಸಿಗುತ್ತೆ, ಮಿನರಲ್ ಸಿಗುತ್ತೆ. ಆದರೆ ಹೆಂಗೆ ಕ್ರಿಯೇಟ್ ಆಗುತ್ತೆ ಅಂತ ಹೇಳಿದ್ರೆ, ನಮ್ಮ ಭೂಮಿಯ ಕೆಳಗಡೆ ಟಿಟಾನಿಕ್ ಪ್ಲೇಟ್ಸ್ ಇರುತ್ತೆ, ಅದು ಮೂವ್ ಆದಾಗ ಏನಾಗುತ್ತೆ, ಈ ಥರ ಹಳ್ಳ ಬೀಳುತ್ತೆ. ಆ ಥರ ಹಳ್ಳ ಬಿದ್ದಾಗ ಕ್ರಿಯೇಟ್ ಆಗೋದೇ ಈ ವ್ಯಾಲಿಗಳಾಗಿರ್ಬೋದು, ಅಥವಾ ದೊಡ್ಡ ದೊಡ್ಡ ಡೆತ್ ವ್ಯಾಲಿಗಳಾಗಿರ್ಬೋದು. ಇದನ್ನು ನಾವು ಎಮಿಸ್ಫಿಯರ್ ಲೈನ್ ಅಂತ ಕೂಡ ಕನ್ಸಿಡರ್ ಮಾಡ್ಬೋದು. ಸೊ ಡೆತ್ ವ್ಯಾಲಿ ಕ್ರಿಯೇಟ್ ಆಗೋದು ಫಸ್ಟ್ ಟಿಟಾನಿಕ್ ಪ್ಲೇಟ್ ಮೂವ್ ಆದಾಗ. ಆ ಕಾಲಕ್ರಮೇಣ ಏನಾಗುತ್ತೆ, ಇಲ್ಲಿ ಡೆತ್ ವ್ಯಾಲಿಗೆ ಇದು ಸಿ ಲೆವೆಲ್ಗಿಂತ ಕಮ್ಮಿ ಇರೋದ್ರಿಂದ ನೀರುಗಳು ಬಂದು ಡೆಪಾಸಿಟ್ ಆಗಿ ಅಲ್ಲಿ ಹರ್ಕೊಂಡೋಕೆ ಜಾಗ ಆಗಲ್ಲ. ಆವಿ ಆಗ್ಬಿಟ್ಟು, ಈ ಬಿಸಿಲಿಗೆ ಆವಿ ಆಗ್ಬಿಟ್ಟು ಇದು ಬಿಟ್ಕೊಳೋದೇ ಈ ಸಾಲ್ಟ್ ಫ್ಲೇಕ್ಸ್. ಇಲ್ಲಿ ಮಳೆನೇ ಬೀಳ್ದಲೆ ಆ ಸಾಲ್ಟು ಕೂಡ ಇದಾಗ್ಬಿಟ್ಟು ಹೆಂಗೆ ಬ್ರೇಕ್ ಆಗಿದೆ ನೋಡಿ. ಆ ಉಪ್ಪು ಕೂಡ ಅಷ್ಟು ಡ್ರೈ ಜಾಗ ಗುರು. ಒಂದು ವರ್ಷಕ್ಕೆ ಬರೀ 5 ಸೆಂಟಿಮೀಟರ್ ಅಂದರೆ 2 ಇಂಚ್ ನೀರು ಮಾತ್ರ, ಮಳೆ ಮಾತ್ರ ಬರೋದಿಲ್ಲಿ ಒಂದು ವರ್ಷಕ್ಕೆ. ಲೆಕ್ಕ ಹಾಕೊಳ್ಳಿ, 2 ಇಂಚ್ ಅಂದರೆ ಏನಿದು ಲೆಕ್ಕನೇ ಅಲ್ಲ ಅದು. ಕೆಲವೊಂದು ಸರಿ ವರ್ಷಾನುಗಟ್ಟಲೆ ಮಳೆನೇ ಬಂದಿಲ್ವಂತೆ ಇಲ್ಲಿ. ಅಯ್ಯೋ 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 ಅಯ್ಯೋ. ನಾವು ಕೀನ್ಯಾ ಮಸಾಯಿ ಮಾರಲ್ಲಿ ಹೋಗ್ಬೇಕಾದ್ರೆ ತೋರಿಸಿದ್ವಿ ನಿಮಗೆ, ಟಿಟಾನಿಕ್ ಪ್ಲೇಟ್ಸಿಂದ ಆಗಿರೋದು. ಐಸ್ಲ್ಯಾಂಡಲ್ಲೂ ತೋರಿಸಿದ್ವಿ. ಆದರೆ ಎಷ್ಟೊಂದು ಈ ಥರ ಆಗೋದು ಇದು ಏನಪ್ಪ, ಕ್ಯಾನಿಯನು ಮಳೆ ನೀರು ಬಂದಾಗ. ಆದರೆ ಇದು ಆಗಿರೋದು ಟಿಟಾನಿಕ್ ಪ್ಲೇಟ್ಸ್ ಬಿರುಕ್ಬಿಟ್ಟು ಅದು ಕೆಳಗಡೆ ಬಂದು ಕುಸಿತದಿಂದ ಆಗಿರೋದು ಗುರು. ಭೂಮಿನ ಕುಸಿಯೋದು.
ಒಂದು ಅದ್ಭುತ ಫಿನೋಮಿನಾ ಅಂತ ಹೇಳ್ಬೋದು ನಿಮ್ಗಿದು. ಇದು ಭೂಮಿ ಕುಸಿತದಿಂದ ಆಗಿರೋದು ಡೆತ್ ಲೇಕ್ ಅಲ್ವಾ. ಆಮೇಲೆ ಮೌಂಟೇನ್ಸ್ ನೋಡ್ತಾ ಇದೀವಲ್ಲ, ಕಲರ್ ಆಗಿರ್ಬೋದು, ಸ್ಟ್ರಕ್ಚರ್ಸ್ ಆಗಿರ್ಬೋದು, ಮಿನರಲ್ಸ್ ಎಲ್ಲ ಹೆಂಗ್ ಫಾರ್ಮ್ ಆಗುತ್ತೆ, ಅವೆಲ್ಲ ವಾಲ್ಕೆನಿಕ್ ಇಂದ ಅಥವಾ ಎರೋಷನ್ ಇಂದ ಫಾರ್ಮ್ ಆಗಿರುತ್ತೆ ಈ ತರ ಬೆಟ್ಟ ಗುಡ್ಡಗಳು. ಪ್ರಪಂಚದಲ್ಲಿ ಎಂತೆಂತೋ ಅದ್ಭುತ ಜಾಗಗಳಿದೆ. ಒಂದೊಂದು ಕಡೆ ಹೋದ್ರೆ ಒಂದೊಂದು ದೇಶದಲ್ಲೂ ಏನಾದರೂ ಒಂದು ಅದ್ಭುತ ಇರುತ್ತೆ. ಈ ಥರ ಬ್ಯಾಡ್ ವಾಟರ್ ಬೇಸಿನ್ನು, ಹೈಯೆಸ್ಟ್ ಟೆಂಪ್ರೇಚರ್, ಇಡೀ ಭೂಮಿ ಮೇಲೆ ಹೈಯೆಸ್ಟ್ ಟೆಂಪ್ರೇಚರ್ ಇರೋ ಜಾಗಕ್ಕೆ ಬಂದಿದ್ದೀವಿ ಗುರು ನಾವು. ಡೆತ್ ವ್ಯಾಲಿ ಅಂತಲೇ ಇದ್ರೆ ಹೆಸರು ಅವರೇ ಕಟ್ಬಿಟ್ಟವ್ರೆ. ಫನ್ ಫ್ಯಾಕ್ಟ್ ಆಯ್ತು, ಇದೆಲ್ಲ ಆಯ್ತು. ಡೆತ್ ವ್ಯಾಲಿ ಹೆಸರು ಅಂತ ಬಂತು ನಿಮ್ಗೆ ಏನಾದ್ರು ಗೊತ್ತಾ? ಕಮೆಂಟ್ ಸೆಕ್ಷನ್ ಮೆನ್ಷನ್ ಮಾಡಿ ಡೆತ್ ವ್ಯಾಲಿ ಅಂತ ಬಂತು ಅಂತ. ನಾವು ಆಮೇಲೆ ಹೇಳ್ತೀವಿ. ಕೆಳಗೆ ನಡ್ಕೊಂಡು ಹೋಗ್ತಾ ಇದ್ರ ಇಲ್ಲಿ 1.5 ಕಿಲೋಮೀಟರ್ 2 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೋದು. ಬಟ್ ಅವ್ರು ಏನಂತ ಹಾಕಿದ್ರು ಗೊತ್ತಾ? 10 ಗಂಟೆ ಆದ್ಮೇಲೆ, ಬೆಳಗ್ಗೆ 10 ಗಂಟೆ ಆದ್ಮೇಲೆ ನಡೆಯಕ್ಕೆ ಸೂಕ್ತ ಅಲ್ವಂತೆ ಇದು. ಸಂಜೆ ಬಂದಿದೀವಿ, ಅದಕ್ಕೆ ಬಿಸಿಲು ಕಮ್ಮಿ ಆಗಿದೆಯಲ್ಲ ಇವಾಗ. ಸೂರ್ಯ ಪ್ರಕಾಶಿಸ್ತಾ ಇದೆ, ಕಿರಣಕ್ಕೆ ಬಿಸಿಲು ಕಮ್ಮಿ ಆಗಿದೆಯಂತಪ್ಪ. ಆಕ್ಚುಲಿ ಸಂಜೆ ಟೈಮಲ್ಲಿ ಸೂರ್ಯ ಮುಳುಗ್ತಾರ ಟೈಮ್ ಇದು. ಆವಾಗ ಸೂರ್ಯನ ಏನದು ರೇಸ್ ಇದೆಯಲ್ಲ ಅದು ಕಮ್ಮಿ ಬರುತ್ತೆ, ಹಂಗಂದ್ರೆ ಅಷ್ಟೊಂದು ಬಿಸಿಲಿರಲ್ಲ, ಚುಚ್ತಾರಲ್ಲ. ಸೊ ಇವಾಗೇನು ಅಷ್ಟೊಂದು ಬಿಸಿಲಿಲ್ಲ, ಇದೆ 32 ಡಿಗ್ರಿ ಇದೆ. ಆದರೆ ಓಕೆ ನಡ್ಕೊಂಡು ಹೋಗ್ಬೋದು. ನಾನು ಟೊಪ್ಪಿ ಗಿಪ್ಪಿ ಏನೂ ಹಾಕ್ಕೊಂಡಿಲ್ಲ. ನನಗೆ ಏನು ಡೌಟು ಅಂದರೆ ಇದನ್ನ ತೋಡಿದ್ರು ಉಪ್ಪು ಸಿಗುತ್ತಾ ಅಂತ. ಯಾಕಂದ್ರೆ ಅವ್ರು ಹಾಕಿರೋದೆ ಇದು ಎಷ್ಟೋ ಸೆಂಟಿಮೀಟರ್ ಕೆಳಗಡೆ ಹೆಂಗೆ ಇದೆ ಕೇಳ, ಸಾಲ್ಟ್ ಸಾಲಿಡ್ ಆಗಿದೆ ಇದು. ನಿನಗೆ ಗೊತ್ತಿಲ್ವಾ? 5 ಸೆಂಟಿಮೀಟರ್ ಕೆಳಗಿದೆಯಂತೆ ಇದು. ಆಮೇಲೂ ನಿನಗೆ ಮಣ್ಣು ಮಿನರಲ್ಸು ಏನೇನೋ ಸಿಗುತ್ತಿಲ್ಲಿ. ಆ್ಯಕ್ಚುಲಿ ಇದನ್ನು ಬಿಸ್ನೆಸ್ ಮಾಡಿಲ್ಲ, ಇದು ಒಂದನ್ನು ಬಿಟ್ಕೊಂಡ್ಬಿಟ್ಟವ್ರು US ನವರು. ಇಲ್ಲ ಇದನ್ನು ಕೊರೆದ್ಬಿಟ್ಟು ಉಪ್ಪು ಬಿಸ್ನೆಸ್ ಮಾಡೋರು. ಈ ಡೆತ್ ವ್ಯಾಲಿಯಲ್ಲಿ ಆರ್ಟಿಸ್ಟಿಕ್ ಪೆಲೆಟಾ ಎಂಚಿನಿದು? ಆರ್ಟಿಸ್ಟಿಕ್ ಪ್ಲಾಟೆ ಡ್ರೈವ್ ಅಂತಾರೆ ಇದನ್ನ, ಆರ್ಟಿಸ್ಟಿಕ್ ಡ್ರೈವ್. ಇದು ನ್ಯಾಚುರಲ್ ಆಗಿ ಯಾರೋ ಒಬ್ಬ ಆರ್ಟಿಸ್ಟ್ ಬಂದು ಕಿತ್ತಿರೋ ಥರ ಇದೆ. ಯಾಕಂದರೆ ಸಾವಿರಾರು ಮಿನರಲ್ಸ್ ಇದೆ ಇಲ್ಲಿ. ಆ ಮಿನರಲ್ಸ್ ಎಲ್ಲ ಲೇಯರ್ ಆಗೈತೆ ಗುರು. ಮೌಂಟೇನಲ್ಲಿ ಒಂದೊಂದು ಕಲರು, ಒಂದು ಬೆಟ್ಟದಲ್ಲೇ ಆರೆಂಜು, ಗ್ರೀನು, ರೆಡ್ಡು, ಯೆಲ್ಲೋ ಏನೇನೋ ಕಲರ್ ಕಾಣಿಸುತ್ತೆ. ಅದಕ್ಕೆ ಇದು ಯಾರೋ ಆರ್ಟಿಸ್ಟ್ ಬಂದು ಕೆತ್ತವನೇ ಗುರು ಅಂತಾರೆ. ಆದರೆ ಅದು ನಿಜ ಅದಲ್ಲ. 100 ವರ್ಷಗಳ ಹಿಂದೆ ಇಲ್ಲಿ ಮಿನರಲ್ಸ್ಗೋಸ್ಕರ ಫುಲ್ ಕೆತ್ತಿರೋದು. ಅದೇ ಬನ್ನಿ ತೋರಿಸ್ತೀವಿ ಅದು ಹೆಂಗಿದೆ ಅಂತ, ನಿಮಗೆ ಗೊತ್ತಾಗುತ್ತೆ ಮುಂದೆ ಹೋಗಿ. ನಾವು ಅವಾಗಿಂದ ಅಲ್ಲಿ ಅಷ್ಟೊಂದು ಕಲರ್ಸ್ ಇದೆ, ಬೆಟ್ಟದಲ್ಲಿ ಇಷ್ಟೊಂದು ಕಲರ್ಸ್ ಇದೆ ಅಂತ ಹೇಳ್ತಾ ಇದೀವಿ. ಆದರೆ ನಮಗೆ ಎಲ್ಲಿ ಹತ್ರದಲ್ಲಿ ನೋಡಕ್ಕೆ ಸಿಗುತ್ತೆ ಗೊತ್ತಾ? ಈ ಬೆಟ್ಟದ ಹತ್ರ ಫುಲ್ ಹತ್ರದಲ್ಲಿ ನೋಡಕ್ಕೆ ಸಿಗುತ್ತೆ. ಸಖತ್ತು ಈ ಸೂರ್ಯ ಬೀಳ್ತಾ ಇರೋದಕ್ಕೂ ಅದು ಪ್ರಕಾಶಿಸ್ತಾ ಇದೆ ಕಲರ್ಸು. ಬನ್ನಿ ಕರ್ಕೊಂಡು ಹೋಗ್ತೀವಿ ನಮಗೆ ಹತ್ರದಲ್ಲಿ. ಎಷ್ಟು ಕಲರ್ಸ್ ಕಾಣಿಸ್ತಾ ಇದೆ ಚಿನ್ನು ನಿನಗೆ ಅಲ್ವಾ? ಯು ನೇಮ್ ದ ಕಲರ್. ಆ ಕಲರ್ ಕಾಣುತ್ತೆ ಇಲ್ಲಿ. ನಾನು ಇದನ್ನ ಪೆರುವಲ್ಲಿ ರೇನ್ಬೋ ಮೌಂಟೇನ್ ಹೋಗಿದ್ದು ಜ್ಞಾಪನ ಬರ್ತಾ ಇದ್ರೆ. ಕರೆಕ್ಟ್. ಆದರೆ ಅದಂತೂ ಭಯಾನಕ ಹೈಕು. ಅದು ಇದು ನೋಡಿ ಇಲ್ಲೇ ಪೆರು ದರ್ಶನ ಹಾಕ್ಬೇಕು ಬಂತು. ನಾವು ಇದೇ ಜನವರಿ 23ನೇ ತಾರೀಕು ಅಮೆಜಾನ್ ರೈನ್ ಫಾರೆಸ್ಟ್ ಮತ್ತು ಪೆರು ಕರ್ಕೊಂಡು ಹೋಗ್ತಾ ಇದ್ದೀವಿ. ಪ್ರಪಂಚದ ಅದ್ಭುತವಾದ ಮಾಚು ಪಿಚ್ಚು ಕಡೆ ಕರ್ಕೊಂಡು ಹೋಗ್ತೀವಿ. ಈ ಕ್ಯಾಡೆ ನಮಗೆ ಕಾಲ್ ಅಥವಾ ವಾಟ್ಸಾಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಜೊತೆ ಮಾತಾಡಿ ಆದಷ್ಟು ಬೇಗ ಅಮೆಜಾನ್ ರೈನ್ ಫಾರೆಸ್ಟ್ಗೆ ಸ್ಲಾಟ್ಸ್ ಬುಕ್ ಮಾಡ್ಕೊಳ್ಳಿ. ಯಾಕೆ ಅಂದರೆ ಇದು ಬಂದು ಲಿಮಿಟೆಡ್ ಸ್ಲಾಟ್, ಕಮ್ಮಿ ಜನ ಮಾತ್ರ ಕರ್ಕೊಂಡು ಹೋಗ್ತಾ ಇರೋದು. ಬನ್ನಿ ಇವಾಗ ಈ ರೈನ್ಬೋ ಮೌಂಟೇನ್ ನೋಡ್ಕೊಂಡು ಬರೋಣ. ಇದು ಯಾರು ಬರೆದ ಕಥೆಯೋ ನನಗಾಗಿ ಬಂದ ಕಥೆ ಅಲ್ಲ, ಇದನ್ನ ಕತೆ ಅನ್ಬೇಕು. ಅಪ್ಪ ಅಯ್ಯಯ್ಯೋ ಎಂಜಿನ ಏನಿಲ್ಲ, ಕಾಲು ಹೋಗೇನಾ ಮರ್ತ್ಬಿಟ್ಟ ಇವತ್ತು. ಇನ್ನೂ ಹತ್ಬೇಕು, ಮೇಲ್ಗಡೆ ಟಾಪ್ ವ್ಯೂರ್ಗೂ ಹೋಗ್ಬೇಕು. ಆಯ್ಕೊಂತಿರೋ ಕೋಳಿ ಕಾಲು ಮುರಿದಂಗೆ ಆಯ್ತು ನನಗೆ ಇವಾಗ. ಯಪ್ಪ ಎಲ್ಲಿಂದ ಗೊತ್ತಾ ನಡ್ಕೊಂಡ್ ಬಂದಿದ್ದು ನಾವು? ಅಲ್ಲಿಂದ ಶಾರ್ಟ್ ಹೈಕ್, ಜಾಸ್ತಿ ಏನಿಲ್ಲ, ಐಕೇನಿಲ್ಲ, ಸ್ವಲ್ಪನೇ ಅಷ್ಟೇ. ಆದರೆ ಸೂರ್ಯ ಮುಳುಗ್ತಾರ ಟೈಮ್ ಆಗಿರೋದ್ರಿಂದ ಅಷ್ಟೊಂದು ಬಿಸಿಲಿಲ್ಲ. ಸೊ ಫೈನಲ್ ಆಗಿ ಮೇಲ್ಗಡೆ ತನಕ ಹತ್ಕೊಂಡ್ಬಂದ್ವಿ. ನಿಮಗೆ ಕಲರ್ ತೋರಿಸ್ಬೇಕು ಅಂತ ಹೇಳ್ತಾ, ಏನಕ್ಕೆ ಇದರ ಕಲರ್ ಫಾರ್ಮ್ ಆಗುತ್ತೆ ಅಂತ ಹೇಳಿದ್ರೆ, ಭೂಮಿ ಒಳಗಡೆ ಮಿನರಲ್ಸ್ ಇರುತ್ತೆ. ಐರನ್ ಆಗಿರ್ಬೋದು, ಮೆಗ್ನೀಷಿಯಮ್ ಆಗಿರ್ಬೋದು, ಸಿಲ್ವರ್ ಆಗಿರ್ಬೋದು, ಇದೆಲ್ಲ ಮೆಟಲ್ಸು. ಯಾವಾಗ ಗಾಳಿ ಜೊತೆ ಮಿಂಗಲ್ ಆಗುತ್ತಲ್ಲ, ಇಂಟ್ರಾಕ್ಟ್ ಆಗುತ್ತಲ್ಲ, ಆವಾಗ ಈ ಥರ ಕಲರ್ಗಳು ಕಾಣುತ್ತೆ. ಪಿಂಕು, ಯೆಲ್ಲೋ ಮತ್ತು ರೆಡ್ ಬಂದ್ಬಿಟ್ಟು ಐರನ್ ಅನ್ಸುತ್ತೆ, ಮೆಗ್ನೀಷಿಯಮ್ ಬಂದ್ಬಿಟ್ಟು ಪರ್ಪಲ್ ಅನ್ಸುತ್ತೆ. ಸೊ ಅದೇ ಥರ ನಾವೆಲ್ಲ ಕಲರ್ ನೋಡ್ತಾ ಇರ್ಬೋದು ಇಲ್ಲಿ ಅಲ್ವಾ. ಅದ್ಭುತವಾಗಿದೆ ಗುರು ಈ ಪರಿಸರದ ಅದ್ಭುತ. ಒಂದಲ್ಲ ಎರಡಲ್ಲ ಗುರು. ಅಲ್ಲಿ ನೋಡಿ, ಒಂದು ಜೊತೆ ಈ ಗಾಳಿ ಜೊತೆ ಇಂಟ್ರಾಕ್ಟ್ ಆದಾಗ, ಅಂದರೆ ಸೇರಿಕೊಂಡಾಗ ಆ ಮಿನರಲ್ಸು ಅದು ಕಲರೇ ಚೇಂಜ್ ಆಗುತ್ತಂತೆ ಗುರು. ಎಂಥ ಅದ್ಭುತ. ಆದರೆ ಇಲ್ಲಿ ಆಗಿನ ಕಾಲದಲ್ಲಿ 100 ವರ್ಷ 125 ವರ್ಷದಿಂದ ಸಿಲ್ವರು, ಐರನ್ನು, ಕಬ್ಬಣ
ಮ್ಯಾಗ್ನೀಸಿಯಮ್ಮು ಮುಂತಾದ ಮಿನರಲ್ಸು, ಚಿನ್ನ, ಬೆಳ್ಳಿ ಅವೆಲ್ಲ ಇಲ್ಲಿ ತೋರ್ತಾ ಇದ್ರಂತೆ. ಆದರೆ ಈ ಜಾಗದಲ್ಲಿ ಬೆಳ್ಳಿ ಚಿನ್ನಕ್ಕೂ ಇನ್ನೊಂದು ಮಿನರಲ್ ಇದೆ, ಸಖತ್ತು ಪ್ರೊಡ್ಯೂಸ್ ಮಾಡಿದ್ರು. ಅದೇ ಸಖತ್ತು ದುಡ್ಡು ಮಾಡಿಕೊಟ್ಟಿದ್ದು ಈ ದೇಶದವ್ರಿಗೆ. ಅದು ಯಾವ ಮಿನರಲ್ಲು ಅಂತ ಹೇಳಿ ನೋಡೋಣ, ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ, ನಾನು ಮುಂದೆ ಹೋಗಿ ತೋರಿಸ್ತೀನಿ ಆ ಜಾಗನ. ಆ ಮಿನರಲ್ಲೇ ಚಿನ್ನ ಬೆಳ್ಳಿಕ್ಕೂ ಸಖತ್ತು ದುಡ್ಡು ಮಾಡಿದಂತೆ. ಯಾವ್ದು ಹೇಳಿ ನೋಡೋಣ ಅದನ್ನು. ನಾವು ಆವಾಗಿಂದ ನಿಮಗೆ ಇಲ್ಲಿ ಚಿನ್ನಕ್ಕೂ ಬೆಳ್ಳಿಗೂ ಸಖತ್ ದುಡ್ಡು ಮಾಡಿದ್ದು ಯಾವುದು ಅಂತ ಕೇಳ್ತಾ ಇದ್ವಿ ಅಲ್ಲ, ಅದನ್ನು ವೈಟ್ ಗೋಲ್ಡ್ ಅಂತಾರೆ. ವೈಟ್ ಗೋಲ್ಡ್ ಅಂದರೆ ಏನು ಗೊತ್ತಾ? ಬೋರ್ಯಾಕ್ಸ್. ಅದು ಕ್ಲೀನಿಂಗ್ ಏಜೆಂಟು. ನೋಡಿ ಇಲ್ಲಿ ತೋರಿಸ್ತೀನಿ, ನೋಡಿ ಇಲ್ಲಿ ಇದೆ ವೈಟ್ ಗೋಲ್ಡ್ ಬೋರ್ಯಾಕ್ಸ್. ಇದನ್ನು ಕ್ಲೀನಿಂಗ್ ಏಜೆಂಟಲ್ಲಿ ಯೂಸ್ ಮಾಡ್ತಿದ್ರು. 20 ಮಿಲ್ ಅಂದ್ರೆ ಏನು ಗೊತ್ತಾ ಕಿರಣ? ಒಂದು ಟನ್ ಎಳಿಯಕ್ಕೆ 20 ಕತ್ತೆಗಳನ್ನ ಇಟ್ಕೊಂತಿದ್ರಂತೆ. ಒಂದೊಂದು ಟನ್ ಇಳಿಯಕ್ಕೆ. ಇಡೀ ಪ್ರಪಂಚಾದ್ಯಂತ ಜನ ಬರೀ ಚಿನ್ನಕ್ಕೋಸ್ಕರ ಬರಲಿಲ್ಲ, ಚಿನ್ನ ಸಿಕ್ಕಾದ್ಮೇಲೆ ಇದು ವೈಟ್ ಗೋಲ್ಡ್ ಬೋರ್ಯಾಕ್ಸ್ ಸಿಕ್ಕಿದ್ದು ಎಷ್ಟು ದುಡ್ಡು ಮಾಡ್ತು ಗೊತ್ತಾ? ಚಿನ್ನ ಏನು ಮತ್ತೆ ಬೆಳ್ಳಿ ಏನು ಮಾಡ್ತಲ್ಲ ಅದ್ರ ಹತ್ತರಷ್ಟು ದುಡ್ಡು ಮಾಡ್ತಂತೆ. ರೆವೆನ್ಯೂ ತಂದ್ಕೊಟ್ಟಿದ್ದೆ ಈ USA ಗೆ ಈ ಬೋರೆಕ್ಸ್. ಆಗ 20 ಕತ್ತೆಗಳು ಇಷ್ಟು ದೊಡ್ಡದು ಎಳಿತಾ ಇತ್ತಾ? ಕತ್ತೆಗಳಂದ್ರೆ ಕಿರಣ, ಅದು ಇವಾಗಿನ ಕತ್ತೆಗಳ್ತಾರಲ್ಲ ಮ್ಯೂಲ್ ಅಂತಾರೆ. ಅದು ಕುದುರೆಗೂ ಮತ್ತೆ ಕತ್ತೆಗೂ ಕ್ರಾಸ್ ಬ್ರೀಡ್ ಮಾಡಿದಾಗ ಒಂದು ಸ್ಟ್ರೆಂತ್ ಆಗಿ ಒಂದು ಬ್ರೀಡ್ ಬರುತ್ತೆ, ಅದೇ ಮ್ಯೂಲ್ ಅನ್ನೋದು. ಆ್ಯಕ್ಚುಲಿ ಸಖತ್ತಿದೆ ಆಶಾ ಇದು. ನಾನು ಅಲ್ಲಿ ನೋಡಿದಾಗ ಫೋಟೋಲಿ ಚಿಕ್ಕದು ಅಂದ್ಕೊಂಡೆ, ಅದು ಹೆವಿ ದೊಡ್ಡದೈತೆ ಗುರು. ಒಂದು ಟ್ರೈನ್ ಬೋಗಿ ಥರ ಐತಿದು. 20 ಕತ್ತೆ ಇದನ್ನ ಎಳಿಬೇಕು ಅಂದರೆ ಸಾಮಾನ್ಯದ ಆಟ ಅಲ್ಲ. ನೋಡಿ ಇಲ್ಲಿ ತೋರಿಸ್ತೀನಿ, 20 ಮ್ಯೂಲ್ ಕತ್ತೆ ಮತ್ತು ಕುದುರೆಯ ಕ್ರಾಸ್ ಬ್ರೀಡ್ಗೆ ಬರೋದು. ಆಮೇಲೆ ಈ ಥರ ಅದೇ ಇಲ್ಲಿರೋದು, ಈ ಥರ ಎಳಿತಿದ್ವಂತೆ ಗುರು. ಇನ್ನೊಂದು ವಿಷಯ ಗೊತ್ತಾ, ಇಲ್ಲಿ ಕೆಲಸ ಮಾಡ್ತಿದ್ದವ್ರು ಬಂದು ಚೈನೀಸ್ ಅವರು. ನಾ ಹೇಳಿದ್ನಲ್ಲ ನಿಮಗೆ ಒಂದು ಸ್ಯಾನ್ ಫ್ರಾನ್ಸಿಸ್ಕೋ ವಿಡಿಯೋದಲ್ಲಿ ಚೈನೀಸ್ ಅವ್ರು ಬರ್ತಾರೆ, ಇಟಾಲಿಯನ್ಸ್ ಅವ್ರು ಬರ್ತಾರೆ ಅಂತ. ಚೈನೀಸ್ ಅವ್ರು ಬಂದ್ಬಿಟ್ಟು ಇಲ್ಲಿ ಕೆಲಸ ಮಾಡ್ತಿದ್ರಂತೆ. ಕೆಲಸ ಮಾಡಿ ಅವ್ರು ಉಳ್ಕೊಂತಿದ್ದ ಜಾಗ ಕೂಡ ಇದು ಅಂತ. ಇದು ಇಲ್ಲೇ ಕೆಲಸ ಮಾಡಿ ಇಲ್ಲೇ ಉಳ್ಕೋತಾ ಇದ್ರು. ಅದ್ರ ಅಫಿಷಿಯಲ್ಸ್ ಏನು ಉಳ್ಕೋತಾ ಇದ್ರಲ್ಲ, ಅವರು ಒಂದು ಸ್ವಲ್ಪ ದೂರದಲ್ಲಿ ಅಫಿಷಿಯಲ್ಸ್ ಉಳ್ಕೋತಾ ಇದ್ರು. ಅಲ್ಲಿ ರ್ಯಾಂಚ್ ಅಂತ ಇದೆ, ಅಲ್ಲಿ ಉಳ್ಕೋತಾ ಇದ್ರು. ಆಮೇಲೆ ಇಲ್ಲೇ ನೋಡಿ, ಇಲ್ಲೇ ಅದು ಬೋರ್ಯಾಕ್ಸ್ನ ಮೈನ್ ಮಾಡ್ತಿದ್ದು, ಮೈನ್ ಮಾಡ್ಬಿಟ್ಟು ಸ್ಟೋರ್ ಮಾಡ್ತಿದ್ದು. 5 ವರ್ಷ ಅಂತ ಎಕ್ಸ್ಟ್ರಾಕ್ಟ್ ಮಾಡಿದ್ದು. 5 ವರ್ಷದಲ್ಲಿ ಎಷ್ಟು ದುಡ್ಡು ಮಾಡಿದ್ರು ಅಂದರೆ, ಆಮೇಲೆ ಪಾಪ ಅವ್ರಿಗೆ ಆವಾಗ ಅದ್ರ ವ್ಯಾಲ್ಯೂ ಗೊತ್ತಿರಲ್ಲ ಓನರ್ಗೆ. ಆ್ಯಕ್ಚುಲಿ ಬ್ಯಾಂಕ್ರಪ್ಸಿ ಆಗ್ಬಿಟ್ಟು ಮುಚ್ಕೊಂಡು ಹೋಗ್ಬಿಟ್ರಂತೆ ಕಂಪ್ನಿನ ಅವರು. ಆಮೇಲೆ ದುಡ್ಡು ಮಾಡೋಕ್ಕೆ ಶುರು ಮಾಡಿದ್ದು. ನೋಡಿ ಇಲ್ಲಿ ಬಾಯ್ಲಿಂಗ್ ಟ್ಯಾಂಕ್ಸು ಇಲ್ಲೆಲ್ಲ ಇಲ್ಲೇ ರೆಡಿ ಮಾಡೋರು. ಇದೇ ಜಾಗ ಅದು 1894ರಲ್ಲಿ. ಆಮೇಲೆ ಎಲ್ಲ ಇಲ್ಲಿ ರೆಡಿ ಮಾಡಿಬಿಟ್ಟು ಆಮೇಲೆ ಕತ್ತೆಗಳ ಹತ್ರ ಇದರಲ್ಲಿ ಹಾಕ್ಬಿಟ್ಟು ಕಳಿಸೋರು ಟ್ರೈನ್ ಸ್ಟೇಷನ್ಗೆ. ಎಲ್ಲಿ ಅದು ಟ್ರೈನ್ ಸ್ಟೇಷನ್ ನೋಡಿದ್ವಲ್ಲ ಮೊನ್ನೆ ವೀಡಿಯೋಲಿ, ಆ ಟ್ರೈನ್ ಸ್ಟೇಷನ್ಗೆ. ಆ ಟ್ರೈನ್ ಸ್ಟೇಷನಿಂದ ಸ್ಯಾನ್ ಫ್ರಾನ್ಸಿಸ್ಕೋ ಅಲ್ಲಿಗೆ ಹೋಗೋದು, ಬೇರೆ ಕಂಟ್ರಿಗಳಿಗೆ. ನೋಡ್ರಪ್ಪ ಡೆತ್ ವ್ಯಾಲಿ ಇತಿಹಾಸ. ವೈಟ್ ಗೋಲ್ಡ್ ಇದು, ವೈಟ್ ಗೋಲ್ಡ್. DDT ಕ್ಲೀನಿಂಗ್ ಪೌಡರ್ ಯೂಸ್ ಮಾಡ್ತೀವಲ್ಲ, ಅದು ಕೂಡ ಯೂಸ್ ಮಾಡ್ತಿರೋ ಅನ್ಸುತ್ತಾರೊಳಗಲ್ವಾ ಕಿರಣ್? ಅದೇ ವೈಟ್ ಪೌಡ್ರು. ಕರೆಕ್ಟ್, ಅದೇ ವೈಟ್ ಗೋಲ್ಡ್. ವೈಟ್ ಗೋಲ್ಡ್. ಸೊ ನಮ್ಮ ಡೇನ ಇವತ್ತು ಎಂಡ್ ಮಾಡ್ತಾ ಇದ್ದೀವಿ. ನೋಡಿದ್ರಲ್ಲ ಡೆತ್ ವ್ಯಾಲಿ, ನಿಮಗೇನು ಅನ್ನಿಸ್ತು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಒಂದು ಅದ್ಭುತವಾದ ಜಾಗ. ನಾವು ಇದನ್ನು BBC ನ್ಯಾಷನಲ್ ಜಿಯೋಗ್ರಫಿಕ್ ಚಾನಲೆಲ್ಲ ನೋಡ್ತಾ ಇದ್ದೆ. ಡೆತ್ ವ್ಯಾಲಿ ಅಂತೆ ಗುರು, US ಡೆತ್ ವ್ಯಾಲಿ ನ್ಯಾಷನಲ್ ಪಾರ್ಕು, 1000 ಜನ ಸತ್ತೋಗ್ತಾರಂತೆ, ಸಖತ್ ಬಿಸಿಲಂತೆ, ಏನೇನೋ ಇದೆಯಂತೆ ಅಲ್ಲಿ ಅಂತ. ಅಂಥ ಜಾಗಕ್ಕೆ ನಮ್ಮ ಕನ್ನಡಿಗರನ್ನ ನಾವು ಕರ್ಕೊಂಬಂದಿದ್ದೀವಿ. ಆವಾಗಲೇ ಒಂದು ನಿಮಗೆ ಪ್ರಶ್ನೆ ಕೇಳಿದೆ, ಏನು ತೆಗೆದ್ರೆ ಡೆತ್ ವ್ಯಾಲಿ ಅಂತ ಹೇಳ್ತಾರೆ ಅಂತ. ಡೆತ್ ವ್ಯಾಲಿ ಅಂದರೆ ಏನಂದರೆ, ಇಲ್ಲಿನ ಮೈಗ್ರೆಂಟ್ಸ್, ಅಲ್ಲೇ ಇವರು ಕೆಲಸ ಮಾಡೋಕ್ಕೆ ಬಂದಿರ್ತಾರ ಚಿನ್ನ ಹೊಡ್ಕೊಂಡೆಲ್ಲ, ಅವರು ಸ್ಯಾನ್ ಫ್ರಾನ್ಸಿಸ್ಕೋ ಕ್ಯಾಲಿಫೋರ್ನಿಯಾಗೆ ಶಾರ್ಟ್ ಕಟ್ ಹುಡ್ಕೊಂಡು ಹೋಗ್ತಿದ್ರಂತೆ. ಎಷ್ಟೊಂದು ಜನ ರೀಚೇ ಆಗ್ತಿರ್ಲಿವಂತೆ, ಕಳೆದೋಗ್ಬಿಡ್ತಿದ್ರಂತೆ, ಸತ್ತೋಗ್ಬಿಡ್ತಿದ್ರಂತೆ. ಅವ್ರಿಟ್ರ ಹೆಸರು ಬಂದು ಡೆತ್ ವ್ಯಾಲಿ ಅಂತ. ಅಂದ್ರೆ ಇಲ್ಲಿಂದ ಬಿಟ್ಟ ಮೇಲೆ ಜಾಗನೇ ಗೊತ್ತಾಗಲ್ಲ ಅವಾಗ. ಎಕ್ಸಾಕ್ಟ್ಲಿ, ಡೆಸರ್ಟ್, ದೊಡ್ಡ ಮೊಜೋವಾ ಡೆಸರ್ಟ್ ಇದು. ನೋಡಿ ತೋರಿಸ್ತೀನಿ, ದೊಡ್ಡ ಮೊಜೋವಾ ಡೆಸರ್ಟ್. ಇಲ್ಲಿ ಹೋಗಿ ದಾರಿ ಕಳೆದೋಗಿ ಸತ್ತೋಗೋರಂತೆ, ಅದಕ್ಕೆ ಡೆತ್ ವ್ಯಾಲಿ ಅಂತ ಇಟ್ಟವ್ರು ಇದನ್ನ. ಅದು ಯಾರು ವರ್ಕರ್ಸು ಇವ್ರು ಕೂಡ ಟಾರ್ಚರ್ ತಡ್ಕೊಳಕ್ಕಾಗ್ದಲೆ ಸ್ಯಾನ್ ಫ್ರಾನ್ಸಿಸ್ಕೋ ಕೋಸ್ಟ್ಗೆ ಹೋಗ್ಬಿಟ್ಟು ಅಲ್ಲಿಂದ ಬೋಟ್ ಎತ್ಕೊಂಡು ಅವ್ರವ್ರ ದೇಶಕ್ಕೆ ಹೋಗ್ಬಿಡೋಣ ಅಂತ ಹೋಗ್ತಿದ್ರಂತೆ. ಏನೋ ನೋಡ್ತಾ ಇದೀನಿ ಹೆಂಗಿತ್ತು ಮಿಷನರೀಸು ಅಂತ. ಈ ರೀಸೆಂಟ್ ಆಗಿ 19th ಸೆಂಚುರಿ 18th ಸೆಂಚುರಿಯಿಂದ 19th ಸೆಂಚುರಿ ತನಕ ನಡೆದಿರೋದು ಇದೆಲ್ಲ ಪ್ರೊಸೆಸ್. ಯಾವಾಗಲೂ ಅಂದಕಾಲತ್ತಿಲ್ಲೇ ಅಲ್ಲ ಇದು. 1894ರಲ್ಲಿ ಬೋರಾಕ್ಸ್ ಕ್ಲೋಸ್ ಮಾಡಿದ್ದೀವ್ರು ಈ ಫ್ಯಾಕ್ಟ್ರಿನ. ಅದಾದ್ಮೇಲೆ ಗೋಲ್ಡ್ ಸಿಕ್ಕಿದ್ದು. ಅದಾದ್ಮೇಲೆ ಇವರು ಇವೆಲ್ಲ ಸೆಲ್ ಮಾಡೋಕ್ಕೆ ಶುರು ಮಾಡಿದ್ವಿ ಬೋರಾಕ್ಸ್ನ, ವೈಟ್ ಗೋಲ್ಡ್ನ. ಅದಕ್ಕೆ ಇವರು ಇದನ್ನು ವೈಟ್ ಗೋಲ್ಡ್ ಅಂತಾರೆ.
ಲೆಟ್ಸ್ ಗೋ. ಬನ್ನಿ 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 ಬನ್ನಿ. ಬಾಯ್ ಡೆತ್ ವ್ಯಾಲಿಗೆ ಒಂದು ಬಾಯ್ ಹೇಳ್ಬಿಡ್ತೀನಿ. ಬಾಯ್ ಹೇಳೋಕ್ಕೂ ಮುಂಚೆ ನಾವು ಇದೇ ಜನವರಿ 23ನೇ ತಾರೀಕು ಅಮೆಝಾನ್ ರೈನ್ ಫಾರೆಸ್ಟ್ ಕರ್ಕೊಂಡು ಹೋಗ್ತಿದ್ದೀವಿ. ಫೆಬ್ರವರಿ 14ನೇ ತಾರೀಕು ಆಸ್ಟ್ರೇಲಿಯಾ ಕರ್ಕೊಂಡು ಹೋಗ್ತಿದ್ದೀವಿ. ಈ ಕೆಳಗಡೆ ನಂಬರ್ಗೆ ಕಾಲ್ ಅಥವಾ ವಾಟ್ಸಾಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮ್ ಜೊತೆ ಮಾತಾಡಿ ಆದಷ್ಟು ಬೇಗ ನಿಮ್ಮ ಸ್ಲಾಟ್ನ ಬುಕ್ ಮಾಡ್ಕೊಳ್ಳಿ.